महावीर भगवान महाराज की, आचार्य रत्न कुलरत्न भूषण महाराज की जयकारा गुरुदेव का, जयकारा गुरुदेव का। ओम श्री गुरु बसवलिंगाय नमः। हलವು ಮಾತೇನು ನೀನು ಒಲಿದು ಪಾದವ ನಿತ್ತ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಸದಾವ ಕಾಲ ಸ್ಮರಣೀಯರಾದ ಪೂಜ್ಯ ಬಸವಾದಿ ಪ್ರಮಥರನ್ನ, 24 ತೀರ್ಥಂಕರರನ್ನ, ಪರಮಾರಾಧ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಶಿವಯೋಗಿಗಳ ಪವಿತ್ರ ಶ್ರೀಚರಣಗಳಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇದಕ್ಕೆ ಸಂಘಟನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಆರಾಧ್ಯ ಕುಲದೇವರಾಗಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂಥ ಕುಲರತ್ನ ಭೂಷಣ ಮಹಾರಾಜರು ತಮ್ಮ ಬರಗಾಲದಿಂದ ಈ ಕ್ಷೇತ್ರದ ಮೇಲೆ ಹೆಜ್ಜೆ ಇನಿಟ್ಟು ಇವತ್ತೊಂದು ಸಂದೇಶ ಕೊಟ್ಟಾರ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನು ಕಾಪಾಡ್ತಾರ, ಧರ್ಮಸ್ಥಳವನ್ನು ಕಾಪಾಡ್ತಾರೆ ಅನ್ನತಕ್ಕಂಥ ಒಂದು ಅಭಿಮಾನದ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಭಕ್ತಿ ಪುರಸರವಾಗಿ ಪ್ರಣಾಮಗಳನ್ನ ನಮಸ್ತು ನಮಸ್ತು ಮಹಾರಾಜಗಳನ್ನ ಸಲ್ಲಿಸ್ತಾ, ಅದೇ ರೀತಿ ಇನ್ನೂರು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಈ ಭಾಗದ ಪರಮ ಪೂಜ್ಯರು ಸರಳತೆಯ ಸಾಕಾರ ಮೂರ್ತಿಗಳು, ಹೃದಯ ವೈಶಾಲ್ಯದ ಶ್ರೀರ್ಜಿಕರವಾಗಿರ್ತಕ್ಕಂತಹ ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಎಲ್ಲರೂ ಜೋರಾದ ಚಪ್ಪಾಳೆಗಳಂತ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನ ಸಲ್ಲಿಸೋಣ. ಅದೇ ರೀತಿ ಪೂಜ್ಯರಾಗಿರ್ತಕ್ಕಂಥ ಮಹಾವೀರ ಪ್ರಭುಗಳ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನ ಸಲ್ಲಿಸಿ ಒಂದ್ ಮಾತನ್ನ ನೀವೆಲ್ಲ ನೆನಪಿಟ್ಕೊಳ್ಬೇಕು. ಇವತ್ತೆಲ್ಲ ಸುಡುವ ಬಿಸಿಲದೆ, ಸುರಿಯುವ ಮಳೆ ಇದೆ, ಇದೆಲ್ಲವೂ ಇದ್ರೂ ಸಹಿತ ನಾವು ಒಂದಾಗಿವಿ. ಯಾಕೆ ಒಂದಾಗಿವಿ ಅಂತಂದ್ರೆ ನಮ್ಮ ಎದೆ ಒಳಗೆ, ನಮ್ಮ ದೇಹದೊಳಗೆ ಹರಿತಕ್ಕಂಥ ರಕ್ತ ಒಂದೈತೆ ಅಂತ ಹೇಳಿ ಭಾರತೀಯರೆಲ್ಲ ಒಂದಾಗಿವೆ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ಪ್ರಭು ನಮ್ಮಲ್ಲಿಯ ಭೇದ ಭಾವ ದೂರ ಮಾಡಲಿ ಅನ್ನೋ ಒಂದು ಸತ್ಯ ಸಂದೇಶವನ್ನು ಇಟ್ಟುಕೊಂಡು ಇವತ್ತು ಧರ್ಮಸ್ಥಳ ಅನ್ನತಕ್ಕಂಥ ಧರ್ಮ ಕ್ಷೇತ್ರಕ್ಕೆ ಒದಗಿ ಬಂದಿರತಕ್ಕಂತಹ ಕೆಟ್ಟ ಸನ್ನಿವೇಶವನ್ನ ನಾವೆಲ್ಲ ಗಟ್ಟಿ ಧ್ವನಿ ಮೂಲಕ ಎದುರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಧರ್ಮಸ್ಥಳದೊಳಗಿರ್ತಕ್ಕಂಥ ಆ ಮಂಜುನಾಥ ಹಿಂದೂಗಳಿಗೆ ಬೇಕು, ಜೈನ ಧರ್ಮದವರಿಗೆ ಬೇಕು ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನೆನಪಿಟ್ಟುಕೊಳ್ಬೇಕು, ಬರೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಯಾವತ್ತು ಜೈನ್ ಫೇವರಿಸಂ ಮಾಡಿದವರಲ್ಲ. ಕೇವಲ ಜೈನ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರದಲ್ಲ. ಅವರದ್ದು ಎಂತಹ ವ್ಯಕ್ತಿತ್ವ ಅಂತಂದ್ರೆ, ಬಹಳಷ್ಟು ಜನ ದೂರದಿಂದ ಬಂದಿರತಕ್ಕಂಥ ಜನರಿಗೆ ಧರ್ಮಸ್ಥಳದೊಳಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ದರ್ಶನವಾಗದೆ ಹೋದ್ರೆ ಪರವಾಗಿಲ್ಲ, ನಮಗೆ ವೀರೇಂದ್ರ ಹೆಗಡೆ ಅವರ ಪಾದಾಮುಟ್ರ ಮಂಜುನಾಥ ಸ್ವಾಮಿಯ ದರ್ಶನ ಆಗುತ್ತೆ ಅನ್ನತಕ್ಕಂಥ ಅಸಂಖ್ಯಾತ ಭಕ್ತರ ಹೃದಯದೊಳಗೆ ಆ ಮಾತು ಮೂಡಿ ಬರ್ತದೆ. ಇವತ್ತಿಲ್ಲಿ ಬಂದವರೆಲ್ಲರೂ ಪ್ರವಾಸಕ್ಕೆ ಹೋಗಿರ್ತೀರಿ, ಕ್ಷೇತ್ರಕ್ಕೆ ಹೋಗಿರ್ತೀರಿ, ಪುಣ್ಯ ಸ್ಥಾನಕ್ಕೆ ಹೋಗಿರ್ತೀರಿ. ಅಲ್ಲಿ ಸ್ನಾನವನ್ನ ಮಾಡಿ ಅಲ್ಲಿ ಬಂದು ನೀವೇನ್ ಮಾಡ್ತೀರಿ ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ರಿ, ಧರ್ಮಸ್ಥಳದೊಳಗಿರ್ತಕ್ಕಂಥ ಪವಿತ್ರ ಪ್ರಸಾದವನ್ನ ಉಣ್ತೀರಿ. ನೆನಪಿಟ್ಕೊಳ್ರಿ, ನಮ್ಮೆಲ್ಲರ ದೇಹದೊಳಗೆ ಧರ್ಮಸ್ಥಳದ ಪ್ರಸಾದ ಇದೆ ಅಂತಕ್ಕಂಥ ತಿಳ್ಕೊಳ್ಬೇಕು. ಇವತ್ತ ಅನ್ನಿನ ಋಣ ನಮ್ಮನ್ನ ಎಬ್ಬಿಸ್ತಾ ಇದೆ, ಬಡದು ಎಬ್ಬಿಸ್ತಾ ಇದೆ. ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ, ಯಾರೋ ಒಬ್ಬ ಧೂತ ಅನ್ನತಕ್ಕಂಥ ಧೂರ್ತ ಇದ್ದವ್ ಏನ್ ಮಾಡಕತ್ತಾನು ಅಂತಂದ್ರೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ, ಅವರ ಸಹೋದರರ ಬಗ್ಗೆ ತಪ್ಪು ಕಲ್ಪನೆಯ ಕಟ್ಟು ಕಥೆಗಳನ್ನು ಕಟ್ಟಿ ಅವರ ವ್ಯಕ್ತಿತ್ವಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದ. ನೆನಪಿಟ್ಕೊಳ್ಬೇಕು, ವೀರೇಂದ್ರ ಹೆಗಡೆ ಅವರಂದ್ರ 24 ಗೋಲ್ಡ್ ಇದ್ದಂಗ ಅನ್ನತಕ್ಕಂಥ ತಿಳ್ಕೊಬೇಕು. 24 ಕ್ಯಾರೆಟ್ ಗೋಲ್ಡ್ ಇದ್ದಂಗದು. ಹಾಗಾಗಿ ಯಾಕ್ರೆ ಇಟ್ಟಾಕ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ನಿಮ್ಗೆ ಅಭಿಮಾನ, ನಿಮಗೇನು ಉಪಕಾರ ಮಾಡ್ಯಾರ ಅವರು ಅಂತ ನೀವು ಕೇಳಬಹುದು. ನೆನಪಿಟ್ಟುಕೊಳ್ಳಿ, ಇವತ್ತು ಕರ್ನಾಟಕದೊಳಗಿರ್ತಕ್ಕಂಥ ಅತಿ ಕೆಟ್ಟ ಸ್ಥಿತಿ ಒಳಗಿರ್ತಕ್ಕಂಥ ದೇವಾಲಯಗಳು, ದೇವಸ್ಥಾನಗಳು ಇವತ್ತು ಕಟ್ಟಡಗಳಾಗಲಕತ್ತವ. ದೇವಸ್ಥಾನಗಳ ಕಟ್ಟಡ ಆಗಲಕತ್ತಾವ ಅಂದ್ರೆ ನೆನಪಿಟ್ಟುಕೊಳ್ಳಿ, ಕಟ್ಟಡದ ಪತ್ರಿಕೆಗಳನ್ನು ಹೋಗಿ ನಾವು ಸೋಮವಾರ ದಿವಸ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಪಾದಕ್ಕೆ ಅರ್ಪಿಸ್ತೀವಂದ್ರೆ ಆ ಕಟ್ಟಡಗಳಿಗೆ 2 ಲಕ್ಷಕ್ಕಿಂತಲೂ ಮೇಲ್ಪಟ್ಟ ದೇಣಿಗೆ ಕೊಟ್ಟಿರ್ತಕ್ಕಂಥವ್ರು ವೀರೇಂದ್ರ ಹೆಗಡೆ ಅವರು. ಅವ್ರ ಧರ್ಮ ನೋಡ್ಲಿಲ್ಲ, ಅವ್ರ ಜಾತಿ ನೋಡ್ಲಿಲ್ಲ, ಅವ್ರ ಮತ ನೋಡ್ಲಿಲ್ಲ, ಅವ್ರ ವರ್ಣ ನೋಡ್ಲಿಲ್ಲ. ಅದು ಯಾವುದೋ ಭೇದ ಭಾವ ಮಾಡ್ಲಾರ್ದೆ ಪುಣ್ಯಾತ್ಮರು ನಾವ್ ಯಾಕೆ ಬಂದೀವಿ ಅಂತಂದ್ರೆ, ನಾನು 60 ಕಿಲೋಮೀಟರ್ ದೂರದಿಂದ ಬಂದ್ರಿ, ಹೊಳಿ ಎಲ್ಲ ಸುತ್ತಾಕ್ಬಿಟ್ಟ. ನಾನು ದೂರದಿಂದ ಯಾಕೆ ಬಂದೀನಿ ಅಂತಂದ್ರೆ, ಇವತ್ತು ನಾವು ನೆರಳ ಕೂತೀವಿ, ನಮ್ಮದು ಒಂದು ಆಶ್ರಮ ಆಗೈತಿ ಅಂತಂದ್ರೆ ವೀರೇಂದ್ರ ಹೆಗಡೆ ಅವ್ರು ನನ್ನ ಜಾತಿ ನೋಡ್ಕೊಡ್ಲಿಲ್ಲ, ನನ್ನ ಮುಖ ನೋಡ್ಕೊಡ್ಲಿಲ್ಲ, ನಮ್ಮ ಧರ್ಮ ನೋಡ್ಕೊಟ್ಟಾರ. ನೆನಪಿಟ್ಟುಕೊಡ್ರಿ, ಅಂತಹ ಪುಣ್ಯಾತ್ಮರು. ಅದೇ ರೀತಿ ಇಲ್ಲಿ ರಬಕ ವಿಭಾಗದೊಳಗೆ ಅನೇಕ ದೇವಸ್ಥಾನಗಳ ನಿರ್ಮಾಣಗಳಾದರೂ ಸಹಿತ ನಮ್ಮ ಸನಾತನ ಸಂಸ್ಕೃತಿ ಉಳಿಬೇಕು, ನಮ್ಮ ಆಚಾರ ಉಳಿಬೇಕು, ನಮ್ಮ ಮಂದಿರಗಳು ಉಳಿಬೇಕು, ನಮ್ಮ ಪೂಜೆ ಉಳಿಬೇಕು, ನಮ್ಮ ಪುನಸ್ಕಾರಗಳು ಉಳಿಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಪರಮ ವಿರಾಗಿಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಗೃಹಸ್ಥರ ರೂಪದೊಳಗೆ ನಮ್ಮ ಕಂಡ್ರು ಸಹಿತ ಅವರು ಸನ್ಯಾಸಿಗಳೇನು ಕೆಲಸ ಮಾಡ್ಬೇಕಂತ ಕೆಲಸವನ್ನು ಅವ್ರು ಮಾಡಕತ್ತಾರೆ. ಅಂತಹ ಪೂಜ್ಯರ ತೇಜೋವಧೆಯಾದಾಗ, ಅಂತಹ ಪೂಜ್ಯರ ವ್ಯಕ್ತಿತ್ವಕ್ಕೆ ಕಳಂಕ ತರ್ತಕ್ಕಂಥ 100 ಶಕ್ತಿಗಳು ಬರಲಿ, 1000 ಶಕ್ತಿಗಳು ಬರಲಿ, ವೀರೇಂದ್ರ ಹೆಗಡೆ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರ್ತಕ್ಕಂಥ ಕೋಟಿ ಶಕ್ತಿಗಳು ಬಂದ್ರು ನೆನಪಿಟ್ಟುಕೊಳ್ಬೇಕು. ಆ ಕೋಟಿಗೆ 100 ಕೋಟಿ ನಿಮ್ಮಂತ ಜನ ಎಲ್ಲ ಸೇರ್ತಾರೆ ಅನ್ನತಕ್ಕಂಥದನ್ನ ಈ ವೇದಿಕೆ ಮೂಲಕ ನಾವು ತೋರಿಸಬೇಕಾಗಿದೆ. ನಾವೆಲ್ಲ ಒಂದಾಗ್ಬೇಕು.
ನಾವೆಲ್ಲ ಒಂದಾಗ್ಬೇಕು. ನಮ್ಮ ಜಾತಿಗಳು ಬೇರೆ ಇರ್ಲಿ, ನಮ್ಮ ಧರ್ಮಗಳು ಬೇರೆ ಇರ್ಲಿ, ನಮ್ಮ ಜಾತಿ ಧರ್ಮಗಳನ್ನ ನಾವು ಹೆಂಗ್ ಇಟ್ಕೋಬೇಕು ಅಂತಂದ್ರೆ ನಮ್ಮ ಹೊರಸಲು ಒಳಗಿಟ್ಕೋಬೇಕು. ಹೊರಗೆ ಬಂದಾಗ ನಾವೆಲ್ಲ ಭಾರತೀಯರು. ಏ ವಂದನ್ ಕಾ ಧರ್ತಿ ಹೇ, ಅಭಿನಂದನ್ ಕಾ ಧರ್ತಿ ಹೇ, ಏ ಅರ್ಪನ್ ಕಾ ಭೂಮಿ ಹೇ, ತರ್ಪನ್ ಕಾ ಭೂಮಿ ಹೇ, इस कंकड़ कंकड़ हमारे लिए शंकर है, इस नदी नदी हमारे लिए गंगा है. हम जिएंगे तो इस भारत के लिए, हम मरेंगे तो इसके भारत के लिए. मरने के बाद गंगा जल में बहती हुई अस्थियों की कोई कान लगा कर सुनाए, वो एक ही आवाज आएगा, वो एक ही आवाज, बोलो भारत माता की. ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕು. ನಮ್ಮೆಲ್ಲರ ಗುರುಗಳು ಇವತ್ತು ನೆನಪಿಟ್ಟುಕೊಳ್ಬೇಕು, ನಾವೊಂದು ಸಣ್ಣ ಸಮುದಾಯದಿಂದ ಬಂದವರು ತಾಯಿ, ನಾವು ಸಣ್ಣ ಸಮಾಜದಿಂದ ಬಂದವರು. ಯಾಕಿಷ್ಟ ಅಭಿಮಾನ ಅಂದ್ರೆ ಈ ಸಮಾಜ ಅಂತಂದ್ರೆ ನೆನಪಿಟ್ಟುಕೊಳ್ಬೇಕು ನೀವು. ನಮ್ಗೆ ಏನೂ ಇದ್ದಿದ್ದಿಲ್ಲ. ಏನೂ ಇಲ್ಲದ ಕಾಲದೊಳಗೆ ಜೈನ ಸಮಾಜದವರು ತೆಲೆಗೆ ಎಣ್ಣೆ ಇಲ್ಲ ಅಂದಾಗ ನಮ್ಮ ಊರಾಗ ನಮ್ಗೆ ಎಣ್ಣೆ ಕೊಟ್ಟಾರ, ಹೊಟ್ಟಿಗೆ ಅನ್ನ ಇಲ್ಲ ಅಂದ್ರೆ ಅನ್ನ ಕೊಟ್ಟಾರ. ಅವ್ರ ಪರವಾಗಿ ನಿಲ್ಲಿಕ್ಕಂದ್ರೆ ಈ ಜೀವನ ಇದ್ರೆ ಏನ್ ಮಾಡೋದು? ಅದಕ್ಕಾಗಿ ನಾವು ಈ ಒಂದು ಅಪರೂಪವಾಗಿರ್ತಕ್ಕಂಥ ಹೋರಾಟದೊಳಗೆ ಭಾಗವಹಿಸಿದ್ದೇವೆ. ನಮಗೆಲ್ಲರಿಗೂ ಪರಮ ಪೂಜ್ಯರು, ನಮ್ಮೆಲ್ಲರ ಆರಾಧ್ಯ ಗುರುಗಳು, ನಮ್ಮ ಎಲ್ಲರ ಬಾಳಿನ ಬೆಳಕಾಗಿರ್ತಕ್ಕಂತಹ ಭದ್ರಗಿರಿಯ ಜನೋದ್ಧಾರಕರಾಗಿರ್ತಕ್ಕಂತಹ ಪರಮ ಪೂಜ್ಯ ಕುಲರತ್ನಭೂಷಣ್ ಮಹಾರಾಜರ ಆಶೀರ್ವಾದ ಇದೆ. ಇನ್ನೊಂದು ಮಾತು ಹೇಳಬೇಕಿವ, ಒಬ್ಬರು ಸಲ್ಲೇಖನ ತಗೊಂಡು ತಾಯಿಯವರು ಒಬ್ಬರು ಐರಿಕ ಅಮ್ಮವರು ಬಂದಿಲ್ಲಿ ಈ ಪ್ರತಿಭಟನೆ ಒಳಗೆ ನಿಂತಾರ. ಸಲ್ಲೇಖನ ತಗೊಂಡು ಅವರು ಜನವಾಣಿಯ ಪಾದವನ್ನ ಸೇರ್ತಕ್ಕಂಥ ಸಮಯ ಸಮೀಪಿಸ್ತಾ ಇದೆ. ಆ ತಾಯಿ ಹೇಳ್ತಾ ಇದ್ದಾಳೆ, ನನ್ನವ್ವ ಎಂತ ಮಾತು ಹೇಳಕತ್ತಾಳು ಅಂತಂದ್ರ, ಇದು ಶರೀರ ಹಂಗೆ ಹೋಗಬಾರದು, ಇದು ಹೋರಾಟವನ್ನ ಮಾಡಿ ಹೋಗ್ಬೇಕು ಅಂತಕ್ಕಂಥ ಇಟ್ಕೊಂಡು ಇಂಥ ಒಂದು ಅದ್ಭುತವಾಗಿರೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ಪೂಜ್ಯರ ಪವಿತ್ರ ಶ್ರೀಚರಣಕ್ಕೆ ಭಕ್ತಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ನಡೆದಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ, ಸರ್ವ ಸಮಾಜದ ಬಂಧವರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ನಮ್ಮ 4 ಮಾತುಗಳಿಗೆ ಕೊಡ್ತೇವೆ. ಕುಲರತ್ನಭೂಷಣ ಮಹಾರಾಜರ ಪಾದಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಗುರು ಬ್ರಹ್ಮಾನಂದ ಶ್ರೀಗಳ ಪಾದಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಮಹಾವೀರ ಪ್ರಭು ಅವರ ಪಾದಗಳಲ್ಲಿ ಸಹಿತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಮತ್ತು ಎಲ್ಲ ಪೂಜನೀಯ ಮಾತಾಜಿ ಅವರ ಪಾದಗಳಲ್ಲಿ ಸಹಿತ ನಮಸ್ಕರಿಸಿ, ಇನ್ನುಳಿದ ಎಲ್ಲ ಶ್ರೀಗಳ ಪಾದಗಳಲ್ಲಿ ನಮಸ್ಕರಿಸಿ, ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ ದಿನನಿತ್ಯ ಸುಮಾರು 20-25 ದಿವಸದಿಂದ ನಾವು ಕಾಣ್ತಾ ಇದ್ದೀವಿ, ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳ ಹೆಸರು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನ, ಅವರ ನೀತಿಯನ್ನ ನಾನು ಖಂಡಿಸ್ತೇನೆ. ಅವರು ಅನೇಕ ಒಬ್ಬ ದಾರಿ ಹೋಗೋವ ಅನಾಮಿಕತ್ ಕೈತಾರ, ಅನಾಮಿಕತ್ ಮುಸುಕುದಾರಿ. ಆ ಮುಸುಕುದಾರಿ ಹೇಳಿದಲ್ಲೆಲ್ಲ ಹಡ್ಕೋತ್ ನಡೆದಾರ ಧರ್ಮಸ್ಥಳದೊಳಗೆ. ಏನು ಸಿಕ್ಕಿಲ್ಲ ಅವ್ರಿಗೆ, ಯಾವುದೇ ಗುರುಗಳ ಸಿಕ್ಕಿಲ್ಲ, ಮತ್ತು ಯಾವುದೇ ತಲೆಬುರುಡೆ ತಗೊಂಡು ಬಂದು ಕಂಪ್ಲೇಂಟ್ ಮಾಡ್ಯಾರ. ತಲೆಬುರುಡೆ ನಾವು ನಿನ್ನೆ ವಿಧಾನಸೌಧದಾಗ ನಮ್ಮೆಲ್ಲರೂ ನಾವು ಮಾತಾಡಿದ್ವಿ. ತಲೆಬುರುಡೆ ತಂದಿದ್ದು ಯಾರು ಕಾನೂನು ಬಾಹಿರ, ಎಲ್ಲಿ ತಂದಿ ಯಾರು ಕೊಟ್ಟರು ಅನ್ನುವಂಥದ್ದನ್ನ ತನಿಖೆ ಆಗ್ಬೇಕಂತ ಹೇಳಿವಿ ನಾವು. ಮತ್ತು ಅವನ ಮಂಪರ್ ಪರೀಕ್ಷೆ ಮಾಡ್ಬೇಕು. ಅವನು ಅದ್ರ ಹಿಂದೆ ಯಾರ್ಯಾರದ ಅನಾಮಿಕ ಒಬ್ಬನೇ ಇಲ್ಲ, ಅವರೊಳಗ ಧರ್ಮ ದ್ರೋಹಿಗಳದ. ನಮ್ಮ ಧರ್ಮಗಳನ್ನ ಹಾಳು ಮಾಡಿ, ಮಠ ಮಂದಿರಗಳನ್ನ ಹಾಳು ಮಾಡಿ, ಇದಕ್ಕ ವಿದೇಶಿ ಪಿತೂರಿ ಅದ. ಇದ್ರೊಳಗೆ ವಿದೇಶಿಗಳ ಪಿತೂರಿ ಅದ. ನಗರ ನಕ್ಸಲರ ಕೈವಾಡದ, ಇದ್ರೊಳಗೆ ನಗರ ನಕ್ಸಲರ ಕೈವಾಡದ. ಇದನ್ನೆಲ್ಲ ನಾವು ಕಂಡ್ರು ನಮ್ಮ ಜನ ಎಚ್ಚೆತ್ತುಕೊಳ್ಳಂಗಿಲ್ಲ. ಅದು ದುರ್ದೈವ ನಮ್ಮದು. ನಮ್ಮ ಮತ್ತೆ ಜಾತಿ ಒಳಗೆ ಹೊಡೆದಾಡ್ಕೊತು ಈ ದೇಶವನ್ನ ಹಾಳು ಮಾಡುವಂತ ಕೆಲಸ ಮಾಡಕತ್ತೀವಿ ನಾವು. ಇನ್ನೂ ಎಷ್ಟು ಕುಣಿಗಳನ್ನ ತೆಗೆಯವರು. ಅವ ಅನಾಮಿಕ ಹೇಳಿದ್ದು, ಮುಸುಕುದಾರಿ ಹೇಳಿದ್ದು 13 ನಾನೇ ಹೋಗುದಾನೆ ಅಂತ ಹೇಳಿದರು. ಆಮೇಲೆ ಮೊನ್ನೆ ಹೇಳ್ಯ ನಾವು SIT ಮುಂದೆ, ಇಲ್ಲ ನನಗೆ ಒತ್ತಾಯ ಮಾಡಿ ಕರ್ಕೊಂಡ್ ಬಂದ್ರು, ನಾನು ತಮಿಳ್ನಾಡಿನಾಗಿದ್ನಿ, ನನಗೆ ಆಶೆ ಅಮಿಷೆ ನನಗೆ ಮನಿ ಕಟ್ಟಿ ಕೊಡ್ತೀವಿ, ಹಣ ಕೊಡ್ತೀವಿ ಅಂತ ಹೇಳಿ ನನ್ಗೆ ಕರ್ಕೊಂಡ್ ಬಂದಾರ ಅಂತ ಹೇಳಿದ್ರು. ಆ ಕರ್ಕೊಂಡ್ ಬಂದವ್ರು ಯಾರು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು. ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಾಗಬೇಕು. ಏನು ಪಿತೂರಿ ನಡೆದದ, ನಮ್ಮ ಪವಿತ್ರ ಧರ್ಮ ಕ್ಷೇತ್ರಗಳನ್ನ ಹಾಳು ಮಾಡುವಂತ ನೀಚ ಬುದ್ಧಿ ಈ ಸರ್ಕಾರ ಕರೆ ಯಾಕೆ ಬತ್ತ? ಅವ ಅನಾಮಿಕ ಹೇಳಿದಾನೆ, ಮುಸುಕುದಾರಿ. ಈ ರಾಜ್ಯದ ಮುಖ್ಯಮಂತ್ರಿ ಅವೇನ್ ತಿಮರೋಡಿ ಅಂತ ನೋಡ್, ಅವ ಹೇಳಿದಾನೆ ಈ ರಾಜ್ಯದ ಮುಖ್ಯಮಂತ್ರಿ 24 ಕೊಲೆಗಳನ್ನು ಮಾಡಿದ್ದಾರೆ, ಎನ್ಕ್ವೈರಿ ಮಾಡಿಸ್ತೀರಾ? ಅವ್ರ ಮ್ಯಾಗ FIR ಮಾಡೋ ತಾಕತ್ತದಾನ ನಿಮಗೆ ಇಲ್ಲ? ಯಾವ ನಮ್ಮ ಕ್ಷೇತ್ರಗಳದಾವಲ್ಲ
ಆ ಕ್ಷೇತ್ರಗಳನ್ನ ಹೆಸರು ಹಾಳು ಮಾಡುವಂತದ್ದನ್ನ ಕೆಲಸ ಮಾಡುವಂತದ್ದನ್ನ ಮಾತ್ರ ಈ ಸರ್ಕಾರ ಹಿಡಿದಿದೆ. ಈ ಸರ್ಕಾರಗಾದ್ರೂ ಬುದ್ಧಿ ಬೇಕಲ್ಲ. ಎಂತ ಕ್ಷೇತ್ರ ವೀರೇಂದ್ರ ಹೆಗಡೆ ಅವರು ಎಷ್ಟು ಸೇವಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಜನರಿಗೆ ಡೈರೆಕ್ಟ್ ಆಗಿ ಸಹಾಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲಾ ಜಾತಿಗಳಿಗೂ ಸಹಿತ ಅವರಿಗೆ ಆ ಸ್ಮಶಾನದಾಗ ಆ ಹೆಣ ಸುಡುವಂತ ಸಗಡಿಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ಅನೇಕ ದೇವಸ್ಥಾನಗಳಿಗೆ 2 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅನ್ನಪ್ರಸಾದ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಹಿತ ಎಚ್ಚರಿಕೆ ಬರ್ಲಿಲ್ಲಲ್ಲ. ನೀವು ಸಹಿತ ಯಾರು SIT ನೇಮಕ ಮಾಡಿ ನೀವು ಸಹಿತ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆರೋಗ್ಯವನ್ನ ಕಾಪಾಡುವಂತ ಕೆಲಸ ಒಂದು 15 ದಿವಸಗಟ್ಟಲೆ ನಿಂತು ಬಂದಿರಿ. ನಿಮಗೇನ ಅರಿವು ಅದ ಅಂತ ಕೇಳ್ತಾರೆ. ಯಾರು ಒತ್ತಡಕ್ಕೆ ನೀವು ಮಾಡೋದು SIT ನೇಮಿಸಿ ಮಾಡಿದ್ರು ಅನ್ನುವಂತ ಜನರಿಗೆ ಹೇಳ್ಬೇಕು. ಒಂದು ವೇಳೆ ಏನು ಸಿಗದಿದ್ರ ಈ SIT ನೇಮಿಸಿದವ್ರನ್ನ ಏನ್ ಮಾಡ್ಬೇಕು? ಸಾರ್ವಜನಿಕವಾಗಿ ಕ್ಷಮಾವನ್ನ ಕೇಳ್ಬೇಕು. ಆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಏನ ಅಪಪ್ರಚಾರ ಮಾಡ್ತೀವಿ, ಯೂಟ್ಯೂಬ್ಗಳ ಏನ ಅಪಪ್ರಚಾರ ಮಾಡ್ತಾ ಇದ್ದಾವೆ, ಸಾರ್ವಜನಿಕ ಕ್ಷಮಾ ಕೇಳಬೇಕು ಸರ್ಕಾರ ಅನ್ನುವಂಥದ್ದನ್ನ ನಾನು ಒತ್ತಾಯ ಮಾಡ್ತೀನಿ. ಇದು ಪಕ್ಷಾತೀತವಾಗಿ ಹೋರಾಟದ, ಇದಕ್ಕೆ ಕಾರಣೀಭೂತರಾಗಿ ಹಿಂದಿದ್ದವ್ರನ್ನ ಅರೆಸ್ಟ್ ಮಾಡ್ರಿ, ಅವ್ರ ಮ್ಯಾಗ FIR ಮಾಡಿ ಜೇಲ್ ಕಾತ್ರಿ ಅನ್ನುವಂತ ಒತ್ತಾಯವನ್ನು ಮಾಡ್ಲಿಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿಯನ್ನ ಹೋರಾಟವನ್ನ ನಾವು ಇಲ್ಲಿ ಕೈಕೊಂಡಿದ್ದೀವಿ. ಎಂತ ನೀಚ ಕೆಲಸ ಇದು. ನಮ್ಮ ಪವಿತ್ರ ಕ್ಷೇತ್ರಗಳ ಉಳಿಬಾರ್ದ? ಬೇರೆ ದೇಶದಾಗ ಉಳಿಯಂಗಿಲ್ಲ. ಬಾಂಗ್ಲಾ ಪಾಕಿಸ್ತಾನ ದೇಶದಾಗೂ ನಮ್ಮ ದೇವಸ್ಥಾನಗಳನ್ನ, ಸಿಖ್ ದೇವಸ್ಥಾನಗಳನ್ನ, ಜೈನ್ ದೇವಸ್ಥಾನಗಳನ್ನ, ಹಿಂದೂ ದೇವಸ್ಥಾನಗಳನ್ನ ಕೆಡವಿ ಹಾಕ್ತಾ ಇದ್ದಾರೆ. ನಮ್ಮ ದೇಶದಾಗೂ ಸಹಿತ ನಮಗ್ ಕಾಪಾಡ್ಕೊಳ್ಳುವಂತ ಶಕ್ತಿ ನಮಗಿಲ್ಲ ಅಂದ್ರ ನಮ್ಮನ್ನ ಯಾರು ಕಾಪಾಡೋರಿಲ್ಲ. ಆ ಭಗವಂತನ ಇಳಿದು ಭೂಮಿಗೆ ಬಂದ್ರು ಸಹಿತ ನಮ್ಮನ್ನ ಕಾಪಾಡ ಮಾಡಕ್ ಆಗುದಿಲ್ಲ. ನಾವ್ ಎಚ್ಚರ ಆಗಬೇಕ್ರಿ. ನಾವ್ ಹೇಳಬೇಕು. ನಾವ್ ಎದ್ದಾಗ ಮಾತ್ರ ಇದನ್ನ ಕಾಪಾಡ್ಕೊಳ್ಳಕ್ ಆಗತ್ತೆ ಅನ್ನುವಂತ ನಾನು ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡ್ತೀನಿ. ದಯಮಾಡಿ ನಿಮ್ಮೊಳಗ ಬೆಳೆದಾಡಿ ನಮ್ಮ ಧರ್ಮವನ್ನ ಹಾಳು ಮಾಡುವಂತ ಕೆಲಸ ಆಗ್ಬಾರ್ದು. ಧರ್ಮ ಉಳಿದಾಗ, ದೇಶ ಉಳಿದಾಗ ನಾವು ನೀವೆಲ್ಲರೂ ಜೀವಂತ ಉಳಿತೀವಿ. ನಮ್ಮ ಜಾತಿಗಳು ಉಳಿತಾವ, ನಮ್ಮ ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯ ಆಕಾವ್ರಿ. ಆ ದೇಶನ ಧರ್ಮನ ಹಾಳಾದ್ರೆ ನಮ್ಮನ್ನ ಯಾರು ಉಳಿಯಂಗಿಲ್ಲ. ಯಾರೂ ಸಹಿತ ನಮ್ಮ ಉಳಿಯಂಗಿಲ್ಲ. ನಮ್ಮ ಮನಿ ಹೋಗ ನಮ್ಮನ್ನ ಹತ್ಯೆ ಮಾಡ್ತಾರ. ಅದಾಗಬಾರ್ದು ಅಂದ್ರೆ ನಾವು ಈಗ ಜಾಗೃತಿ ಆಗ್ಬೇಕು. ಇದರ ನೇತೃತ್ವ ಅನೇಕ ಪೂಜ್ಯರು ವಹಿಸಿಕೊಂಡಿದ್ದಾರೆ. ಆತರ ಧರ್ಮಕ್ಕೆ ಕೊಂದು ಬಂದಾಗ ನಾವೆಲ್ಲರೂ ಮನೆ ಮಠ ಬಿಟ್ಟು ಧರ್ಮದ ಬೆನ್ನೆಲುಬಾಗಿ, ಧರ್ಮದ ರಕ್ಷಣೆ ಸಲುವಾಗಿ ನಾವು ನಿಲ್ಲಬೇಕು. ಆ ರೀತಿ ನಮ್ಮಲ್ಲಿ ಜಾಗೃತಿ ಯಾವಾಗ ಮೂಡಿಸಂಗಿಲ್ಲ. ನಮ್ಮಲ್ಲಿ ನಿರಂತರವಾಗಿ ನಮ್ಮ ಧರ್ಮಗಳ ಮೇಲೆ ಅವ್ಯಾಹತವಾಗಿ ಇಂಥ ಕುತಂತ್ರಗಳಿಂದ ಇದು ದಾಳಿ ಆಗ್ತದ. ಏನ್ ತಪ್ಪಿತ್ರಿ? ವೀರೇಂದ್ರ ಹೆಗಡೆ ಅವರು ಏನ್ ಮಾಡಿದ್ರು? ಈ ರಾಜ್ಯದ ಅರ್ಧ ರಾಜ್ಯಕ್ಕೆ ಸರ್ಕಾರಕ್ಕೆ ಕೊಡುವ ಆಗುದಿಲ್ಲ, ಅಷ್ಟು ಸೌಲಭ್ಯಗಳನ್ನ ಬಡ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾರ. ಅದು ತಪ್ಪನ್ನ ಹೇಳ್ರಿ. ಯಾರ ಅಮಾಯಕ? ಯಾವ ಅವನ ಇತಿಹಾಸ ಗೊತ್ತಿಲ್ಲ. ಮಕ್ಕಗೊಂದು ಪಟ್ಟಿ ಕಟ್ಟ್ಯಾರ, ಕಣ್ಣಟ್ಟ ಬಿಟ್ಟಾರ. ಅಮಾಯಕ ತಾವು ಹೇಳಿದಲ್ಲಿ ಹಡ್ಡ ಹಾಕತ್ಯಾರ. ಸ್ಮಶಾನದಾಗ ಹೋಗಿ ಹಡ್ರಿ ಸಿಗ್ತಾವ. ಅನಾಮಿಕ ಧರ್ಮಾಧಿಕಾರಿಗಳ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಯಾರೇ ಭಕ್ತರು ಈ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರ ಅಕಸ್ಮಾತ್ ಡೆತ್ ಆದ್ರೆ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಹೇಳಿ, ಸ್ಥಳೀಯ ಪಂಚಾಯತ್ ಹೇಳಿ ನ್ಯಾಯಯುತವಾಗಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿಸ್ತೀವಿ ಅನ್ನುವಂಥದ್ದನ್ನ ಓಪನ್ ಆಗಿ ಹೇಳಿದ್ದಾರೆ. ಇದಕ್ಕೆ ನಾಚಿಕೆ ಬರಂಗಿಲ್ಲ. ಇಲ್ಲಿ SIT ನೇಮಿಸಿದವ್ರಿಗೆ ಅವರಿಗೆ ಅವ ಹೇಳ್ತಾನೆ ಇನ್ನೊಂದು ಧರ್ಮದ ಮ್ಯಾಗ ಅಲ್ಲಿ ನಾ ಹೆಣ ಹೋಗೋದಿನ ವಿಧಾನಸೌಧದಾಗ ಹೇಳ್ತಾನ. ವಿಧಾನಸೌಧದಾಗ ನಾ 4 ಹೆಣ ಹೋಗ್ತಾನೆ, ವಿಧಾನಸೌಧ ಹಡ್ದಿರ್ಯಾ? ಹಟ್ಟಂಗಿಲ್ಲ ನೀವು. ಅದ್ರ ಈಗ ಹಿಂದೂ ಧರ್ಮಗಳ ದೇವಸ್ಥಾನಗಳನ್ನು ಯಾಕೆ ಜೈನ್ ಧರ್ಮ, ಹಿಂದೂ ಧರ್ಮ, ಸಿಖ್ ಧರ್ಮಗಳಲ್ಲಿ ಯಾಕೆ ದಾಳಿ? ಇದನ್ನ ಕೇಳಬೇಕಾಗತ್ ನೀವು. ಈ ಹಿಂದೆ ತಿರುಪತಿ ತಿಮ್ಮಪ್ಪನ ಮೇಲೂ ಸಹಿತ ದಾಳಿ ಆಯ್ತು. ಅದಲ್ಲದೇನು ಅಯ್ಯಪ್ಪ ಸ್ವಾಮಿ ಸಹಿತ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ರೀತಿ ಅನೇಕ ಪವಿತ್ರ ದೇವಸ್ಥಾನಗಳ ಹಿಂದೂ ಧರ್ಮದ, ಜೈನ್, ಸಿಖ್ ಧರ್ಮಗಳದ
ಈ ದೇವಸ್ಥಾನಗಳನ್ನ, ಪವಿತ್ರ ಕ್ಷೇತ್ರಗಳನ್ನ ಹೆಸರು ಕೆಡಿಸಿ ಅಲ್ಲಿ ಯಾರು ಭಕ್ತರು ಬರಬಾರದು, ಇವ್ರ ಹೆಸರು ಹಾಳಾಗಿ ಹೋಗಬೇಕು, ಈ ಮಂದಿರಕ್ಕೆ ಯಾರೋ ಬರಬಾರದು, ಈ ಮಂದಿರಗಳನ್ನು ನಿಲ್ಲಬೇಕು, ಈ ಮಂದಿರಗಳನ್ನು ಕೆಡವಬೇಕು ಅನ್ನುವಂಥದ್ದನ್ನ ಏನ್ರಿ ಕಥೆ ಇದು? ಇವರ ಹೇಳಿದ್ದಾರೆ ರಾಮ ಮಂದಿರದ ಅವಶ್ಯಕತೆ ಇಲ್ಲ ಈ ದೇಶದೊಳಗ, ಅಲ್ಲಿ ಆಸ್ಪತ್ರೆ ಕಟ್ಟಿ ಅಂತ ಹೇಳಿದ್ದಾರೆ. ನಿಮ್ಮ ಅನೇಕ ಸಮಾಧಿ ಮಾಡಿದ್ರೆ ನಾವು 50 ಎಕರೆದೊಳಗೆ ಅಲ್ಲಿ ಆಸ್ಪತ್ರೆ ಮಾಡ್ರಿ, ಅಲ್ಲಿ ಶಾಲೆಗಳನ್ನು ತೆಗಿರಿ, ಅದನ್ನ ಹೇಳೋದು ಬಿಟ್ಟ ಹಿಂದೂ ಧರ್ಮದ ಕೆಲಸಗಳ ಬಂದ್ರೆ ಇವರು ನಮಗ್ ಬುದ್ಧಿ ಹೇಳುವಂತದ್ದನ್ನ ಮಾಡ್ತಾರಲ್ಲ, ಇವ್ರ ಹಿನ್ನೆಲೆ ನೋಡ್ಕೊಳ್ರಿ ನೀವು. ಈಗ ಹೇಳಿದಾರಲ್ಲ ಅಮಾಯಕ ಅವನೇ ತಿಮ್ಮರೆಡ್ಡಿ ಹೇಳಿದಾನೆ, ಮುಖ್ಯಮಂತ್ರಿ 24 ಕಿಲೋಮೀಟರ್ ನೀವು ಪೇಪರ್ದಾಗ ನೋಡ್ರಿಲ್ಲ, ಅವ್ರನ್ನ ಏನ ಅರೆಸ್ಟ್ ಮಾಡ್ತಾರ, ಅವ್ರನ್ನ ಎನ್ಕ್ವೈರಿ ಮಾಡ್ತಾರ, ಅವ್ರ ಮೇಲೆ FIR ಮಾಡ್ತಾರ. ಇಲ್ಲಿ ವಾಯು ತೆಗೆದುಕೊಂಡು ತಾಯಿಗಂಡ ಕೆಲಸ, ದೇಶದ್ರೋಹ ಕೆಲಸ ಮಾಡುವಂತದ್ದನ್ನ ಮಾಡಿದವ್ರನ್ನ ಸುಮ್ಮನೆ ಬಿಟ್ರ ನಾಳೆ ನಮ್ಗೆಲ್ಲರಿಗೂ ಬದುಕಿಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಿರುವಂತ ಮಾತನ್ನ ಯಾರು ವನ್ಯ ಪ್ರಾಣಿಗಳ ಕೈ ಹಸ್ತಿದ್ದಿಲ್ಲ ಅವ್ರಿಗೆ. ಯಾಕಂದ್ರ ಒಂದ್ರ ಮ್ಯಾಗ ದಾಳಿ ಮಾಡ್ಲಾಕ್ ಮತ್ತೆ ಇನ್ನೊಂದು ಹೋಗಿ ಕೋರ್ಟ್ ತೆಗೆದು ಕೊಂದ್ಬಿಡುತ್ತದೆ ಹುಲಿ ಶಿವಗಳನ್ನು. ಆದ್ರ ಏನಾದ್ರೂ ಮಾಡಿ ಇವ್ರು ಕೊಬ್ಬಿದ ಎತ್ತುಗಳನ್ನು ತಿನ್ಬೇಕು ಅನ್ನುವಂಥದ್ದು ಕುತಂತ್ರ ಆತು. ಯಾರನ್ನ ಹಿಡಿಬೇಕು? ನರಿನ ಹಿಡಿದ್ರು ಕುತಂತ್ರ ನರಿ. ಇವತ್ತೇನು ಹಿಂದೆಲ್ಲಿ ಕೆಲಸ ಮಾಡ್ಯಾರಲ್ಲ ಅವರೆಲ್ಲ ನರಿಗೋಳ, ಕುತಂತ್ರ ನರಿಗೋಳ. ಆ ಶಿವ್ ಹೋಗಿ ನರಿಗೆ ನೋಡಪ್ಪ ಅದನ್ನ ಏನಾರ ಮಾಡಿ ನಮಗ ಅವ ಎರಡು ತಿಳ್ಬೇಕಾಗೈತಿ, ನೀವು ಅದ್ರಾಗ ಫಲ ಹೇಳ್ಬೇಕು, ಏನ್ರ ಮಾಡು ಅದನ್ನ ಒಕ್ಕಟ್ಟು ಬಾಳದವ ನಮ್ಮನ್ನ ಕೊಂದು ಬಿಡ್ತಾವ ಅಂತ ಹೇಳಿ. ಆಗ ಕಿವ್ಯಾಗ ಏನೇನೋ ಗುಸುಗುಸು ಹೋಗಿ ಹೇಳಿ ಬತ್ತು ಅಂದ್ರೆ ಎತ್ತಿಗೆ ಮೇಯು ಮುಂದೆ. ಇನ್ನೊಂದು ಹೆಚ್ಚಿಗೆ ನರಿ ಏನ್ ಹೇಳ್ತಿ ನಿಮ್ಗ ಸುಮಾರು ಗುಸುಗುಸು ಮಾಡಿದ್ವ, ಏನ್ ಹೇಳೇ ಇಲ್ಲ. ನಿನಗೇನೋ ಹೇಳ್ಯಾನ ನೀನು ಅನ್ಕೊಂಡು ನನ್ನ ವಿರುದ್ಧ ಪಿತೂರಿ ಮಾಡೋದ ತಿಳ್ಕೊತ ಹೇಳ್ತಾನ. ಇನ್ನೊಂದು ಇನ್ನು ದಾಳಿ ಮಾಡಿ ನಿನ್ನ ಮ್ಯಾಗ ನಾ ಬರಂಗಿಲ್ಲ ತೆಗಿಸಿಂದ ಆಗ ನರಿ ಶಿವ್ ಹೇಳ್ತು, ಅದ್ರ ಮ್ಯಾಗ ದಾಳಿ ಮಾಡೋದು ಬರಂಗಿಲ್ಲ ದಾಳಿ ಮಾಡೋದು ಕೊಂತಿತ್ತು. ಮುಂದೆ 2 ದಿನದಾಗ ಇದ್ರ ಮ್ಯಾಗ ದಾಳಿ ಮಾಡ್ತು, ಇದನ್ನು ಕೊಂತಿತ್ತು. ಹಂಗ ನಮ್ಮ ಸ್ಥಿತಿ ಆಗ್ತದ, ಒಂದು ಜಾತಿ ಒಂದು ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಿ ದಾಳಿ ಮಾಡ್ರೆ ಅದನ್ನ ನಾವು ಇಟ್ಕೊಂಡು ಸುಮ್ ಕೂತೀವಿ ಅಂದ್ರೆ ಬಂದಾಗ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು ಅನ್ನುವಂತ ಭಾವನೆಯನ್ನ ಬೆಳೆಸ್ಕೊಂಡಾಗ ಮಾತ್ರ ನಾವು ನಿರಂತರವಾಗಿ ಉಳಿತೀವಿ. ಎಷ್ಟೋ ಜನ ಕೋಟಿಗಟ್ಟಲೆ ನಾವು ಪ್ರಾಣ ಕೊಟ್ಟರು ನಮ್ಗೆ ದೇಶ ಸ್ವಾತಂತ್ರ್ಯ ಕೊಟ್ಟಾರ. ನಾವಿಲ್ಲಿ ಮಾಹಿತಿ ಕೆಲಸ ಅಂತ ತಾವೆಲ್ಲರೂ ಮಾಡಿದರು. ಇಲ್ಲಿ ನಮ್ಮ ಅಧಿಕಾರಿಗಳನ್ನ ಹೇಳ್ತೀನಿ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ ಈ ಹೋರಾಟದ ಸುದ್ದಿಯನ್ನ ಮುಟ್ಟಿಸೋದ್ರ ಮುಖಾಂತರ ಎಚ್ಚರಿಕೆಯನ್ನ ಅವ್ರು ಕೊಡ್ಬೇಕನ್ನುವಂತ ಆಗ್ರಹವನ್ನ ಮಾಡಿ ನನಗೂ ಸಹಿತ ಈ ಹೋರಾಟ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲ ಪೂಜ್ಯರಿಗೆ ವಂದಿಸಿ, ಎಲ್ಲ ಮಾತೋಶ್ರೀ ಅವರಿಗೂ ಸಹಿತ ವಂದಿಸಿ, ಎಲ್ಲ ಹಿರಿಯರಿಗೆ, ತಾಯಂದರಿಗೆ, ಯುವ ಮಿತ್ರರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಊರಿನ ಎಲ್ಲ ಭಕ್ತಾದಿಗಳಿಗೆ ಮತ್ತು ಧರ್ಮ ಪ್ರೇಮಿಗಳಿಗೆ, ರಾಷ್ಟ್ರ ಪ್ರೇಮಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮಾಧಿಕಾರಿಗಳಿಗೆ ಅಪಚಾರ ಎಸಗುವಂತ ಸಂದರ್ಭ ಬಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನ ಪ್ರತಿಭಟಿಸುವಂತ ಮತ್ತು ನಮ್ಮ ಧರ್ಮಕ್ಕಾಗಿ ನಾವು ಹೋರಾಡುವಂತ ಕಾರ್ಯವನ್ನ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಗಣಾಚಾರವನ್ನ ಮಾಡಬೇಕು, ಪ್ರತಿಭಟನೆಯನ್ನ ಮಾಡಬೇಕು, ಅದನ್ನ ವಿರೋಧಿಸಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಇದುವರೆಗಿನ ಅನೇಕ ಮಾತುಗಳನ್ನ ನಾವೆಲ್ಲ ಕೇಳಿದ್ದೇವೆ. ಮತ್ತೊಮ್ಮೆ ವಿವರಿಸುವಂತಹ ರೀತಿಯಲ್ಲಿ ನಡ್ಕೊಳ್ಳಾಗ್ತಾ ಇದೆ. ಅದನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಬೇಕಾಗಿರುವಂತ ಅವಶ್ಯಕತೆ ಬಹಳ ಇದೆ. ನೋಡ್ರಿ, ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣುವಂತ ಇರುವಂತ ಸತ್ಯವನ್ನೇ ಮರೆಮಾಚಿ ಮತ್ತದನ್ನ ಅಪಚಾರ ಮಾಡಿ ಅದನ್ನ ಕ್ಷೇತ್ರದ ಪಾವಿತ್ರತೆಗೆ ಭಂಗ ತರುವಂತ ಕೆಲಸ ಮಾಡ್ತಾರೆ ಅಂತ ಅನ್ನೋದಾದ್ರೆ ಇದನ್ನ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವ ವಿಚಾರವನ್ನ ನಾವು ಮತ್ತೆ ಮತ್ತೆ ಮಾತನಾಡಿಕೊಳ್ಳುವಂತ ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂತಹದ್ದು. ನಮ್ಮ ಮಾನ್ಯರು ಇದುವರೆಗೂ ತಿಳಿಸಿದ ಹಾಗೆ ತ್ರಿವಿಧ ದಾಸೋಹವನ್ನ ಮಾಡ್ತಾ ಬರ್ತಿರುವಂತಹ ಕ್ಷೇತ್ರ ಅದು ಅನ್ನ ದಾಸೋಹ ಇರಬಹುದು, ಅದು ಜ್ಞಾನ ದಾಸೋಹ ಇರಬಹುದು, ಅದು ಶಿಕ್ಷಣ ದಾಸೋಹ ಇರಬಹುದು. ತ್ರಿವಿಧ ದಾಸೋಹಗಳನ್ನ ಮಾಡ್ತಾ ಬರುವಂತಹ ಕ್ಷೇತ್ರ. ಒಂದಲ್ಲ ಎರಡಲ್ಲ, 10 ಕಾರ್ಯಗಳನ್ನ ಮಾಡ್ತಾ ಬರುವಂತ, 100 ಕಾರ್ಯಗಳಿಗೆ ಶಕ್ತಿಯನ್ನು ತುಂಬುವಂತ, ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಕೂಡ ತಲುಪುವ ಕಾರ್ಯವನ್ನ ಧರ್ಮಸ್ಥಳ ಕ್ಷೇತ್ರ ಮಾಡ್ತಾ ಬಂದಿದೆ. ಒಂದು ಸರ್ಕಾರಕ್ಕೂ ಆಗಲಾರದಂತಹ ಅಂತಹ ಕಾರ್ಯವನ್ನ ಇವತ್ತು ಧರ್ಮಕ್ಷೇತ್ರ ಮಾಡ್ತಾ ಬಂದಿರುವಂತಹದ್ದನ್ನ ನಾವೆಲ್ಲರೂ ಕೂಡ ಅಭಿಮಾನದಿಂದ ನೆನೆಸ್ಬೇಕಾಗ್ತದೆ. ಮಾಡ್ತಾ ಬರ್ತದೆ. ಯಾರೊಬ್ಬರು ಹೋದ್ರೂ ಕೂಡ ಧರ್ಮಾಧಿಕಾರಿಗಳು ತಮ್ಮ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ರೂ ಕೂಡ ಪ್ರತಿಯೊಬ್ಬರನ್ನು ಕೇಳುವಂತಹದ್ದು ಏನಪ್ಪಾ ಅಂದ್ರೆ, ನಿಮ್ಮ ಕ್ಷೇತ್ರ ಹೇಗೆ ನಡೆದಿದೆ, ನಿಮ್ಮ ಕ್ಷೇತ್ರದ ಬೆಳವಣಿಗೆ ಹೇಗಿದೆ, ನಿಮ್ಮ ಕ್ಷೇತ್ರದಲ್ಲಿ ಧರ್ಮ ಕಾರ್ಯಗಳು ಹೇಗೆ ನಡೆದಿದ್ದಾವೆ, ನಮ್ಮ ಸಂಘಟನೆ ಯಾವ ರೀತಿಯಲ್ಲಿ ಸಮಾಜಕ್ಕೆ ಸ್ಪಂದಿಸ್ತಾ ಇದೆ, ನಮ್ಮವರು ಎಲ್ಲ ಒಳ್ಳೆ ಕಾರ್ಯವನ್ನ
ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಇರ್ತಕ್ಕಂತಹ ಪುರಾತನ ದೇವಾಲಯಗಳು, ಕೆರೆ ಕುಂಟೆ ಬಾವಿಗಳು, ನಂತರದಲ್ಲಿ ಏನಕ್ಕಂತ ಅನೇಕ ಸಾಮಾಜಿಕವಾಗಿರುವಂತಹ ಧಾರ್ಮಿಕವಾಗಿರುವಂತಹ ವ್ಯವಸ್ಥೆಗಳ ಬಗ್ಗೆ ಕೇಳಿ ನಮ್ಮ ಕೈಲಾದ ನೆರವನ್ನು ನಾವು ಮಾಡ್ತೇವೆ. ನೀವೆಲ್ಲ भगवान की अहिंसामय विश्व धर्म की भारतीय संस्कृति की मानवतावाद धर्म की धर्मस्थಳ की ಕಷ್ಟ. ಇದುವರೆಗೆ ಸ್ವಾಮೀಜಿಯವರು ಶಾಸಕರು ವಿಷಯ ಕುರಿತು ಮಾತಾಡೋದು ಬಹಳ ಅವಶ್ಯಕತೆ ಇಲ್ಲ. ಮಾತಕ್ಕಿಂತ ಕೃತಿ ಬಹಳ ಶ್ರೇಷ್ಠವಾಗಿರ್ಬೇಕು. ಇವೆಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಧರ್ಮದ ವಿರುದ್ಧ ಆಗ್ತಕ್ಕಂಥ ಷಡ್ಯಂತ್ರಕ ಜಯ ಸಿಗಬೇಕು. ಸತ್ಯಮೇವ ಜಯತೆ, ಧರ್ಮೋ ರಕ್ಷತಿ ರಕ್ಷಿತಃ, ಯಥೋ ಧರ್ಮ ತಥೋ ಜಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮಕ್ಕೆ ಎಷ್ಟು ಪವಿತ್ರವಾದಂತ ಸ್ಥಾನದಂತ ಕೇಳಿದ್ರೆ ಅನಾದಿ ಕಾಲದಿಂದ ಇಲ್ಲಿವರೆಗೆ ಎಷ್ಟು ಆತ್ಮ ಪರಮಾತ್ಮ ಆಗ್ಯಾವೋ ಅವೆಲ್ಲ ಧರ್ಮದ ಬೇಸ್ ಮೇಲೆ ಪರಮಾತ್ಮ ಆಗ್ಯಾವೋ. ಧರ್ಮಾತ್ಮ ಆಗ್ಲಾರ್ದ ಮಹಾತ್ಮ ಆಗೋದಿಲ್ಲ, ಮಹಾತ್ಮ ಆಗ್ಲಾರ್ದ ಪರಮಾತ್ಮ ಆಗೋದಿಲ್ಲ. ಕರೆಂದು ವೀರೇಂದ್ರ ಹೆಗ್ಡೆಯವರು ಮಾತ್ರ ಧರ್ಮಾತ್ಮ ಅಲ್ಲ, 3 ಸ್ಥಾನದಾಗಿರ್ತಕ್ಕಂಥ ವ್ಯಕ್ತಿತ್ವ ಗಳಿಸ್ತಕ್ಕಂಥವ್ರು. 2-3 ಸಲ ಶಾಸಕರು ಹೇಳ್ರು, ಸ್ವಾಮೀಜಿ ಅವರು ಹೇಳ್ರು, ಸರ್ಕಾರ ಮಾಡಲಾರ್ದಂತ ಕೆಲಸ ಧರ್ಮಾಧಿಕಾರಿಯಾಗಿ ವೀರೇಂದ್ರ ಹೆಗ್ಡೆಯವರು ಮಾಡ್ಯಾರ. ಈ ಮೆಚ್ಚುವಂತ ಕಾರ್ಯ. ಕೊನೆಯ ವ್ಯಕ್ತಿವರೆಗೆ ತಮ್ಮ ಸೇವೆಯನ್ನು ಮುಗಿಸ್ತಕ್ಕಂಥ ಕಾರ್ಯ ಮಾಡ್ಯಾರ. ಅವ್ರ ಕಾರ್ಯ ಬಗ್ಗೆ ಹೇಳಬೇಕಾದ್ರೆ 1 ತಾಸು ಅಂತ ಹೇಳಿದ್ರು. ನಾವು 1 ದಿವಸ ಅಲ್ಲ, 1 ವರ್ಷ ತಕ್ಕ ಅವ್ರ ಕಾರ್ಯ ವರ್ಣನೆ ಮಾಡಿದ್ರು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕಾರ್ಯವನ್ನು ಈ ನಾಡಿನಲ್ಲಿ ಯಾರಾದ್ರೂ ಮಾಡಿದ್ರ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು. ನನಗೆ ಯಾವಾಗ ಈ ಸುದ್ದಿ ಗೊತ್ತಾಯ್ತೋ ಅದೇ ದಿವಸ ನಾ ಮಾತಾಡ್ನಿ. ವೀರೇಂದ್ರ ಹೆಗ್ಡೆ ಅವರು ಜೈನ್ ಅಂತ ಎಂದು ಗುರುತಿಸಿಲ್ಲ ಇದುವರೆಗೆ. ಅವರು ಜೈನರಲ್ಲ, ಅವರು ದೇವಮಾನವರು. ಈ ಭೂಮಿ ದೇವರ ಧರ್ಮವನ್ನು ಎತ್ತಿ ಬಂದವರು. ಅಂತ ಧರ್ಮದ ಸ್ಥಳದ ಮೇಲೆ ಇವತ್ತು ಅನ್ಯಾಯ ಆದ್ರ ಮುಂದೆ ಹೆಂಗ ಆಗೋದು ಪ್ರಶ್ನೆ, ಕ್ವಶನ್ ಮಾರ್ಕ್ ಆಗಿ ಕೂತದೆ. 1 ಅಲ್ಲ 2 ಅಲ್ಲ 13 ಜಾಗದಾಗ ಅಗದ್ರು ಏನು ಸಿಗಲಿಲ್ಲ. ಇಷ್ಟಾದ್ರೂ ಒಂದ್ ಸ್ವಲ್ಪ ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ಇದಕ್ಕಿಂತ ಮೂರ್ಖರಲ್ಲ, ಶತಮೂರ್ಖ ಅಂತೀನಿ ಅವ್ರಿಗೆ. ಮತ್ ಸಾಧುಗಳಾಗಿ ಮಾತಾಡಬಾರ್ದು. ಯಾಕೆ ಮಾತಾಡ್ಬೇಕು? ನನ್ನ ಕೇಳ್ತಾರೆ ಜೈನ್ ಸಪೋರ್ಟ್ ಮಾಡೋ ಸಲ ಜೈನ್ ಮುಡಿ ಮಾತಾಡ್ತಾರ ಅಂತ. ನಾ ಜೈನ್ ಸಪೋರ್ಟ್ ಮಾಡಕತ್ತಿಲ್ಲ, ಭಾರತೀಯ ಸಂಸ್ಕೃತಿ ಬದಲು ಸಪೋರ್ಟ್ ಮಾಡತ್ತೀನಿ. ಯಾರು ಭಾರತೀಯ ಸಂಸ್ಕೃತಿ ಸಲುವಾಗಿ ತಮ್ಮ ಜೀವನವನ್ನು ಅರ್ಪಣೆ ಮಾಡ್ಯಾರ ಅಂತ ಮಹಾನ್ ಸಾಧಕರು. ಮಣಿ ಬಿಟ್ಟು ನಾವು ಮಾಡ್ಲಾರ್ದಂತ ಕಾರ್ಯಗಳನ್ನ ಮನೆಯಾಗ ಇದ್ಕೊಂಡ ಧರ್ಮವನ್ನು ಉಳಿಸ್ತಕ್ಕಂಥ ಕಾರ್ಯ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮಾಡ್ಯಾರ. ಇದನ್ನ ಮೆಚ್ಕೊಳ್ಬೇಕು, ಅಪ್ಕೊಳ್ಬೇಕು. ಬಾಹುಬಲಿ ಹತ್ತಿರು ಹೆಣ ಹೋಗಿದೀವಿ ಅಂತ ವಿಚಾರ ಮಾಡುವಂತ ಮಾತು ಯಾರು ಮಾತಾಡ್ತಿಲ್ಲ. ವಿಧಾನಸೌಧದೊಳಗೂ 4 ಹೆಣ ಹೋದೇನೆ. ವಿಧಾನಸೌಧ ಕೆಡುತ್ತೀರಿ, ಸಂಸತ್ ಭವನದೊಳಗೂ ನಾವು ಹೆಣ ಹೋದ ಸಂಸತ್ ಭವನ ಕೆಡುತ್ತೀರಿ. ಯಾವ ಅನಾಮಿಕ ಅಂತ ಯಾವ ಗೊತ್ತಿಲ್ಲ. ಅದು ಇದೆಂತ ಮೂರ್ತಾನ ಅವ್ನ ಬೆಳಕಿಗೆ ಕರಿ ಮೊದಲ ಸತ್ಯ ಹೊರಗೆ ಬೀಳಬೇಕು. ಧರ್ಮದ ಮ್ಯಾಲ ಅನ್ಯಾಯ ಆದಾಗ ಶ್ರೀಕೃಷ್ಣ ಸ್ವತಃ ಭಗವದ್ಗೀತೆಯಲ್ಲಿ ಹೇಳ್ಯಾನ, ಸಂತರಾದವ್ರ ಸಹಿತ ತಲವಾರು ಹಿಡಿಯೋದು ಪರ್ಮಿಷನ್ ಕೊಡ್ತಾರೆ ನಮ್ಮ ಧರ್ಮದಲ್ಲಿ. ನಾವು ಕ್ಷತ್ರಿಯರು, ಮೊದಲ ದೇಶ ನಂತರ ಧರ್ಮ. ದೇಶಕ್ಕಿಂತ ಧರ್ಮ ದೊಡ್ಡದಲ್ಲ, ಹೌದಲ್ಲ? ಅಂತ ಧರ್ಮದ ಮೇಲೆ ಅನ್ಯಾಯ ಆದಾಗ ನಾವು ದೇಶದ ಜನ ಎಲ್ಲ ಒಕ್ಕಟ್ಟಾಗಬೇಕು, ಧರ್ಮನ ಉಳಿಸ್ತಕ್ಕಂಥ ಕಾರ್ಯ ಆಗ್ಬೇಕು. ಸಾಕಷ್ಟು ಮಾತಾಡೋ ವಿಷಯ ಇದ್ರೂ ಸಹಿತ ಸಮಯದ ಅಭಾವ ಇದ್ದಾಗ ನಾವು ಮಾತಾಡೋ ಕಡಿಮೆ ಮಾಡ್ತಾ ಇದೀವಿ. ಆದಷ್ಟು ಬೇಗ ಸತ್ಯಕ್ಕೆ ಜಯ ಸಿಗಬೇಕು. ಇಲ್ಲಿ ನಾನು ನೋಡ್ತಾ ಇದ್ನಿ, ಜೈನ, ಹಿಂದೂ, ಮುಸ್ಲಿಮ, ಸಿಖ್ ಎಲ್ಲ ಸಮಾಜದ ಬಂಧುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗತಗೊಂಡಾರ. ಇವರು ನಿಜವಾದಂತ ಭಾರತಾಂಬೆಯ ಮಕ್ಕಳು. ನಿಮ್ಮಲ್ಲಿ ಒಂದೇ ಪ್ರಕಾರದ ರಕ್ತ ಹರಿತಾ ಇದಾರಂತ ನಮ್ಮ ದೇಶ, ನಮ್ಮ ಸಂಸ್ಕೃತಿ ಉಳಿಬೇಕಂತ ಭಾವನೆಯನ್ನ ನೀವೆಲ್ಲ ತಾಳಿ ಬಂದಿ. 2-3 ದಿವಸ ಆಯ್ತು ಸತೀಶ್ ಹಜಾರೆ ಅವರಿಗೆ, ರಾಜು ನಂದ್ಯಾಪ್ನವ್ರಿಗೆ, ನಮ್ಮ ಅಕಿವಾಟ್ ಸುರೇಶ್ ಅವರಿಗೆ ಫೋನ್ ಮುಖಾಂತರ ಸ್ಪೀಕರ್ ಆನ್ ಮಾಡಿ ಒಕ್ಕಟ್ ಮಾಡ್ರಿ, ಎಲ್ಲ ಕಡೆ ಜನ ಸೇರಿಸ್ರಿ, ಸಂಪರ್ಕ ಮಾಡ್ರಿ, ಬೃಹತ್ ರೂಪದಲ್ಲಿ ಪ್ರತಿಭಟನೆ ಆಗ್ಬೇಕು. ಇಲ್ಲಿಕ್ಕೆ ಸರ್ಕಾರ ಎಚ್ಚರ ಆಗೋದಿಲ್ಲ. ಹೂ ಸತ್ತ ಹೆಂಗ ತಾಯಿ ಹಾಲು ಕುಡಿಸ್ತಾಳ ಹಂಗೆ ನಾವೆಲ್ಲ ಜಾಗೃತ ಆದಾಗನ ಸರ್ಕಾರ ನಮ್ಮ ಕಡೆ ನೋಡುವಂತ ಕೆಲಸ ಆಗ್ತದೆ. ಅದಕ್ಕ ಅಖಂಡ ಭಾರತದಲ್ಲಿ ಸ್ವಚ್ಛತೆಯ ತವರು, ದಾನದ ಮೂಲ ಆಧಾರ ಇರ್ತಕ್ಕಂಥ ಕ್ಷೇತ್ರ ಯಾವ್ದಾರ ಇದ್ರ ಅದು ಧರ್ಮಸ್ಥಳ ಪವಿತ್ರ ಕ್ಷೇತ್ರ. ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮಗ. ವೀರೇಂದ್ರ ಹೆಗ್ಡೆ ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದ ಅನ್ನಕ, ಹುಕ್ಕೇರಿ ತಾಲೂಕಿನಾಗ ಒಂದು ಬೆನಿವಾಡ ಅಂತ ಸಣ್ಣ ಊರದ, ಅಲ್ಲಿ ಒಬ್ರು ಜೈನ್ ಮನೆತನಿಲ್ಲ. ಅಂತ ಊರಾಗ ಒಂದು ಅನಾಥವಾಗಿರ್ತಕ್ಕಂಥ ಜೈನ್ ಬಸ್ತಿ ಇತ್ತು. ಪಾರ್ಶ್ವನಾಥ್ ಭಗವಂತರ ಮೂರ್ತಿ ಇರ್ತಕ್ಕಂಥ, ಪಂಚವಾಲಿತಿ ಇರ್ತಕ್ಕಂಥ ಮೂರ್ತಿ ಇತ್ತು. ಅದು ಯಾವುದೋ ಕಾರಣಕ್ಕೆ ಮಳೆಯಾಗಿ ಎಲ್ಲ ಸೋರಿ ಆ ಮಂದಿರ ಬಿದ್ದಿತ್ತು.
ನಮ್ಮ ಶ್ರಮಣ ರತ್ನ ಆಚಾರ್ಯ ಸುಬಲ್ ಸಾಗರ್ ಸಂಘ ಸಹಿತ ಅಲ್ಲಿ ಹೋದ್ರು. ಅವ್ರು ಹೋದಾಗ ಅಲ್ಲಿ ಮಂದಿರ ಮೇಲೆ ಗಂಧ ದೃಷ್ಟಿ ಆಯ್ತು. ಅದ್ರ ಪ್ರಭಾವ ನೋಡಿ ಸುಬಲ್ ಸಾಗರ್ ಹೇಳಿದ್ರು, ಬಾಬಾ ಇಲ್ಲಿ ಜೈನ್ರು ಯಾರಿಲ್ಲ, ಮಂದಿರ ಎಲ್ಲ ಬಿದ್ದ ಹಾಳಾಗ್ಯದ, ಈ ಮೂರ್ತಿ ಅನಾಥ ಆಗ್ಯದ, ಇದನ್ನ ಕೊಡ್ರಿ, ನಮ್ಮ ಜೈನ ಧರ್ಮ ಇರ್ತಕ್ಕಂಥ ಸಮಾಜ ಇರ್ತಕ್ಕ ಊರಾಗಿಟ್ಟು ನಾವು ಪೂಜಾ ಮಾಡ್ತೀವಿ ಅಂತ ಅಲ್ಲಿ ಜನರಿಗೆಲ್ಲ ಹೇಳಿದ್ರು. ಹಾಗೂ ಜನರ ಒಪ್ಕೊಳ್ಳಿಲ್ಲ. ಸ್ವಾಮೀಜಿ ಅವ್ರು ನೀವು ಏನ್ ಮಾಡ್ತೀರ ನಮ್ಮ ಊರಾಗ ಮಾಡ್ರಿ, ಅದ್ ನಮ್ಮ ದೇವ್ರ, ನಾವು ದೇವ್ರ ಬಿಟ್ಟು ಕೊಡೋರಿಲ್ಲ, ನಮ್ಮ ಊರಾಗ ನೀವು ಮಾಡ್ರಿ, ನಾವು ನಿಮ್ಗೆ ಏನ್ ಸಹಾಯ ಬೇಕು ಮಾಡ್ತೀವಿ ಅಂತ ಅವ್ರಿಗೂ ಅಂದ್ರು. 2009ರಲ್ಲಿ ಯರನಾಳ್ ಮತ್ತು ಹೊಸೂರು ಭಾಗದಲ್ಲಿ ನಾವಿದ್ದೀವಿ. ಹೊಸೂರಲ್ಲಿ ಪಂಚಕಲ್ಯಾಣ ಇತ್ತು. ಆ ನಿಮಿತ್ತ ನಾನು ಆ ಊರಾಗ ಹೋಗಿ ಎಲ್ಲಾ ಸಮಾಜದ ಹಿರಿಯರನ್ನು ಕೂಡಿಸಿ, ಗ್ರಾಮ ಪಂಚಾಯತ್ ಕೂಡಿಸಿ ನಾನು ಹೇಳಿ, ಬಾಬಾ ಇಲ್ಲಿ ಯಾರು ಜೈನರಿಲ್ಲ, ನಮ್ಮ ಭಗವಂತರ ನಾಥ ಬಿದ್ದರು, ಒಂದು ತಿಳಿಮ್ಯಾಗ ಒಂದು ಕೂಡ ಒಂದು ತಂಬಿಗೆ ನೀರ್ ಹಾಕವ್ರು ಯಾರಿಲ್ಲ, ಅದಕ್ಕ ಆ ತ್ರಿಲೋಕಿನಾಥ ನಾಥ ಆಗ್ಬಾರ್ದು, ಅದು ಇಲ್ಲೇ ಹೊಸೂರ ಪಂಚಕಲ್ಯಾಣ ನಾವು ಓದಿ ಯರ್ನಾದಾಗ ಶಾಂತಿಸಾಗರ್ ದೀಕ್ಷಾ ಸ್ಥಾನ ಐತಿ, ಅಲ್ಲಿ ಇಟ್ಟು ನಾವು ಪೂಜಾ ಮಾಡ್ತೀವಿ, ನಾನು ಕೇಳ್ಕೊಳ್ಳಿ. ಅವ್ರ ಅಂದ್ರು, ಸ್ವಾಮೀಜಿ ಕ್ಷಮಾ ಮಾಡ್ರಿ, ನೀವು ಇಲ್ಲೇ ಬಸ್ತಿ ಕೇಳಿಸ್ತೀರಿ ಅಂದ್ರ ನಾವು ಪಟ್ಟಿ ಕೊಡ್ತೀವಿ, ಜಾಗ ಕಡಿಮೆ ಬಿದ್ದರೆ ಜಾಗ ಕೊಡ್ತೀವಿ, ಏನ್ ಮಾಡ್ತೀನಿ ಮಾಡಿ ನಮ್ಮ ಊರಾಗ ಮಾಡ್ರಿ, ನಾವು ಮೂರ್ತಿ ಕೊಡಂಗಿಲ್ಲ ಅಂತ ಎಲ್ಲಾ ಜನ ಹೇಳಿದ್ರು. ಕೊನೆಗೆ ಅಲ್ಲಿ ಒಂದು ಕಮಿಟಿ ಮಾಡಿ ಡಾಕ್ಟರ್ ವೀರೇಂದ್ರ ಹೆಗಡೆ ಕಳಿಸಿದ್ವಿ. ವೀರೇಂದ್ರ ಹೇಳೋ ಪರಿಸ್ಥಿತಿ ನೋಡಿ, ಒಂದಲ್ಲ ಎರಡಲ್ಲ 25 ಲಕ್ಷ ರೂಪಾಯಿ ಕೊಟ್ಟ ಮಂದಿರ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯ ಮಾಡಿ, ಮಂದಿರ ಜೀರ್ಣೋದ್ಧಾರಾಗಿ ಮೂರ್ತಿ ಪಂಚಕಲ್ಯಾಣ ಮಾಡುವಂತ ಪ್ರಸಂಗ ಬಂತು. ವಜ್ರಲೇಪ ನಾವು ಹಾದಿವಿ. ಒಂದು ಜೈನ ಮಣಿ ಇಲ್ಲದಾರದಂತ ಊರೊಳಗ 27 ಲಿಂಗಾಯತ ಜನ ಮಣಿ ಖಾಲಿ ಮಾಡಿ ಹೊಲದಾಗ ಹೋಗಿ ನಿಂತರು. ಅವ್ ನಮ್ಮ ಮನಿ ಅಲ್ಲ, ನಿಮ್ ಮನಿ ಇರ್ರಿ, ಸಾಧುಗಳ ಚೌಕ ಮಾಡ್ರಿ, ನಾವು ಸೇರಿ ಪಂಚಕಲ್ಯಾಣ ಮಾಡುತ್ತ ಅದ ಊರಾಗ ಪಟ್ಟಿ ಮಾಡಿ 3 ಲಕ್ಷ ರೂಪಾಯಿ ಪಟ್ಟಿ ಮಾಡಿದ್ರು. ಆಸ್ಪಾಸ್ ಜನ ಎಲ್ಲ ಸೇರಿ ಭವ್ಯ ಪಂಚಕಲ್ಯಾಣ ಮಾಡಿ, ಆ ಪಂಚಕಲ್ಯಾಣದಾಗ ಬೆನವಾಡ ಗ್ರಾಮದ ಸ್ವಹ ಸಹಾಯ ಸಂಘದ ಹೆಣ್ಮಕ್ಳೆಲ್ಲ ಬಂದ ನಂತಿಕ್ಕ ನಿವೇದನೆ ಮಾಡ್ಕೊಂಡ್ರು. ಗುರುಜಿ ನಮ್ಮಿಂದ ಏನ್ ಸೇವಾ ಆಗ್ಬೇಕು, ನೀವೆಷ್ಟು ಜನ ಅದ್ರಿ? ಅಂದಾಜು 120 130 ಜನ ನಾವ್ ಆಗ್ತೀವಿ ನಮ್ಮ ಊರಾಗ ಸ್ವಹ ಸಹಾಯ ಸಂಘದವರು ಅಂತ. 5 ದಿವಸ ಪಂಚಕಲ್ಯಾಣ ಬಂದಂತ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡೋದು, ಅವ್ರಿಗೆ ಅನ್ನದಾನ ಮಾಡೋ ಕೆಲಸ ನಿಮ್ಮಿಂದ ಆಗ್ಬೇಕಂತ ಅವ್ರಿಗೆ ಹೇಳ್ರ. ಒಂದು ಕರಿಮೇವ ಸಹಿತ ತಳಗ್ ಚೆಲ್ಗುಡ್ಲಿಲ್ಲ, ಅಕ್ಕಿ ಅನ್ನ ಅಲ್ಲ ಅಗಳಲ್ಲ, ಒಂದು ಕರಿಮೇವ ಸಹ ತಳಗ್ ಚೆಲ್ಗುಡ್ಲಿಲ್ಲ. ಅತ್ಯಂತ ಸುಸಜ್ಜಿತವಾಗಿ ಆಹಾರ ಹಾಕುವಂತ ಕಾರ್ಯ ಮಾಡಿದ್ರು. ಸ್ವಸಹಾಯ ಸಂಘ ಅಂದ್ರೆ ಏನ, ಧರ್ಮಸ್ಥಳದ ಗಿರಿಯಿಂದ ಹೇಳಿದ್ರು, ಈ ನಾಡಿನೊಳಗೆ ಎಂತ ಕ್ರಾಂತಿ ಮಾಡಾರ ಅನ್ನಕ ಇದು ಬೆನಿವಾಡ ಒಂದು ಸ್ವಸಹಾಯ ಸಂಘದ ಕ್ರಾಂತಿನ ನನ್ನ ಮುಂದ ಜೀವಂತ ಉಳಿದದು. ಇಂಥ ಅನೇಕ ನಮ್ಮಿಂದ ವರ್ಣನೆ ಮಾಡಲಿ ಅಂತ ಕಾರ್ಯಗಳನ್ನ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮಾಡ್ಯಾರ. ಅವ್ರು ಜೈನರನ್ನ ನಾವು ಸಪೋರ್ಟ್ ನಿಂತಿಲ್ಲ, ಅವರು ಧರ್ಮಗಳ ರಕ್ಷಣೆ ಮಾಡ್ತಕ್ಕಂಥ ಧರ್ಮಾಲ ಈ ರೀತಿ ಅನ್ಯಾಯ ಆತಂದ್ರ, ಧರ್ಮದ ಮೇಲೆ ಈ ರೀತಿ ಅನ್ಯಾಯ ಆತಂದ್ರ ಧರ್ಮದ ಬೀಡು ಭಾರತ. ಈ ಭಾರತದ ಮುಂದಿನ ಭವಿಷ್ಯ ಏನ ನಮ್ಮ ದೇಶದಲ್ದಾವ ಅವೆಲ್ಲ ಉಳಿಬೇಕು. ದೇವ್ರು ಹೇಳ್ರಿ, ಎತ್ತಿನ ಉದಾಹರಣೆ ಹೊರಗೋದ ಹಂಗ ನಮ್ಮ ಮೇಲೆ ಅನ್ಯಾಯ ಆದಾಗ ನೀವ್ ಹೇಳಿಲ್ಲ, ನಿಮ್ಮ ಅನ್ಯಾಯ ಆದಾಗ ನಾವ್ ಹೇಳಿಲ್ಲ ಅಂದ್ರ ನಮ್ಮ ಅಸ್ತಿತ್ವನ ನಾಶ ಆಗ್ತದ. ಅದಕ್ಕೆ ಇದೆಲ್ಲ ಆಗ್ಬಾರ್ದುಕೊಂಡು ಎಲ್ಲಾ ಸಾಧು ಶರಣ ಸೈತಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಾರ. ಎಲ್ಲಕ್ಕಿಂತ ನಂಗೆ ನೋವ ಮಾತಾಜಿಗಳು ಸಲ್ಲೇಖನದಾಗ ಹೇಳ್ತದ್ರು, ಇಂಥ ಪರಿಸ್ಥಿತಿ ಸಹಿತ ನಿಮ್ ಜೊತೆಗೆ ಅವ್ರು ಪಾದಯಾತ್ರಾ ಬಂದ್ರು, ಅದ್ರ ಹಿಂದ್ ಒಂದು ಧರ್ಮ ರಕ್ಷಣೆ ಆಗ್ಬೇಕು, ಧರ್ಮ ಉಳಿಬೇಕು, ಧರ್ಮೋ ರಕ್ಷತಿ ರಕ್ಷಿತ. ಅದರ ವಿಜಯ ಸಿಕ್ತು, ಯಾಕಲ್ಲಿ ಧರ್ಮ ಇತ್ತು. ಹಂಗೆ ಇವತ್ತು ನಮಗ ಧರ್ಮದ ಬಲ ಬೇಕು, ನಾವೆಲ್ಲ ಒಕ್ಕಟ್ಟಾಗ್ಬೇಕು ಅಂದಾಗ ಮಾತ್ರ ಸಾಧ್ಯ. ತಹಶೀಲ್ದಾರು ತತ್ಕಾಲ್ ಈ ಒಂದು ಸಂದೇಶವನ್ನ ನಮ್ಮ ರಾಷ್ಟ್ರಪತಿಯವರಿಗೆ ಮತ್ತು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿ ಸಲ್ಲಿಸಿ ಪರ್ಯೂಷನ್ ಪರು ಮುಗಿದು ಒಳಗಾಗಿ ಅವ ಅನಾಮಿಕ ಯಾವ ನನಗಷ್ಟ ಅಲ್ಲ, ಇಡೀ ಕರ್ನಾಟಕ ಅಲ್ಲ ವಿಶ್ವಕ್ಕೂ ಗೊತ್ತಾಗಬೇಕು. ನನಗೊಂದು ವಿಶ್ವಾಸ ಅದ, ಯಾವ ಗಿಡದ ಹಣ್ಣಾಗಿ ಅದಕ್ಕ ಜನ ಕಲ್ಲು ಹಿಡಿತಾರ. ರಾಮನ ಮೇಲೆ ಅನ್ಯಾಯ ಆಗಿರ್ಲಿಕ್ಕ, ರಾಮ ವನವಾಸ ಆಗಿರ್ಲಿಕ್ಕಂದ್ರ ಇವತ್ತು ರಾಮ ಇಷ್ಟು ದೊಡ್ಡ ವ್ಯಕ್ತಿತ್ವಕ್ಕೆ ಬರ್ತಿದ್ದಿಲ್ಲ. ತಂದೆ ತಾಯಿಗೆ ಹೆಚ್ಚು ವಚನ ಕೊಟ್ಟಿದ್ದ ಹೆಂಡತಿಗೆ, ಅಪ್ಪ ಹೆಂಡತಿ ವಚನ ಕೊಟ್ಟಿದ್ದಕ್ಕ ಮಗ ಪಾಲನೆ ಮಾಡಿದ ಅಂತ ದೇಶ ಭಾರತ ದೇಶ. ಅಂತ ನಾಡಿನೊಳಗೆ ಇವತ್ತು ಧರ್ಮದ ಮೇಲೆ ಅನ್ಯಾಯ ಆಗತ್ತದ. ರಾಜ್ಯಕ್ಕ ಒಂದು ದೇಶಕ್ಕ ಧರ್ಮಸ್ಥಳ ಸೀಮಿತ ಆಗಿತ್ತು, ಆ 4ರಿಂದ ಇವತ್ತು ದೇಶದೊಳಗಲ್ಲ ವಿಶ್ವದಾಗ ಧರ್ಮಸ್ಥಳ ಚರ್ಚೆ ನಡೆದದ. ಧರ್ಮಕ್ಕೆ ಜಯ ಆಗ್ತದ, ಅಥವಾ ಧರ್ಮ ತಥೋ ಜಯ. ಜಯ ಬೋಲೋ ಧರ್ಮಸ್ಥಳಕ್ಕೆ, ಜಯ ಬೋಲೋ ಧರ್ಮಸ್ಥಳಕ್ಕೆ, ಜಯ ಬೋಲೋ ಧರ್ಮಸ್ಥಳಕ್ಕೆ. धर्माधिकारी धर्मात्मा जीव की, भविष्य में होने वाले परमात्मा की. ಇವತ್ತ ಧರ್ಮಸ್ಥಳ ಧರ್ಮಾಧಿಕಾರಿ ಧರ್ಮಾತ್ಮ ಅದಾರ, ನಾಳೆ ಮಹಾತ್ಮಾಗಿ ಭವಿಷ್ಯದಾಗ ಪರಮಾತ್ಮ ಆಗ್ತಾರ. ಮತ್ತೆ ಈ ಕಾರ್ಯಕ್ಕೆ ಯಾರ್ಯಾರು ಸಪೋರ್ಟ್ ಕೊಡ್ತಾರಿ, ಯಾರ್ಯಾರ ಹೋರಾಟದಾಗ ಪಾಲ್ ತಗೊಂಡ್ರಿ, ನೀವೆಲ್ಲರೂ ಭಕ್ತದರಿ. ಇವತ್ತಿನ ಭಕ್ತ ಭವಿಷ್ಯದಾಗಿಂದ ಭಗವಾನ, ಆ ಭಗವಾನ್ ಆಗುವಂತ ವ್ಯಕ್ತಿತ್ವ ಎಲ್ಲರಿಗೂ ಬರಲಿ. ಜೈ ಅಹಿಂಸಾಮಯ ವಿಶ್ವ ಧರ್ಮ ಕಿ, ಮಾನವತಾವಾದ ಧರ್ಮ ಕಿ.